ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಗೋಡಂಬಿ ಕಾಕ ಅಂದರೆ ತಮ್ಮೆಲ್ಲರಿಗೂ ಬಹಳ ವಿಶಿಷ್ಟವಾದಂಥ ವಿಶೇಷ ಕಲಾವಿದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಕೂಡ ಹೋದ ತಿಂಗಳು ಅಂದರೆ ಫೆಬ್ರವರಿಯಲ್ಲಿ ನಮ್ಮ ಒಂದು ಗೋಡಂಬಿ ಕಾಕ 27ನೇ ತಾರೀಕು ನಮಗೆ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಭೇಟಿಯಾಗಿದ್ದರು. ಅದು ನಮ್ಮ ಕರ್ನಾಟಕ ಸೇನೆಯ ಒಂದು ಭೀಮನಗೌಡ ಪಾಟೀಲ್ ಪೊಲೀಸ್ ಪಾಟೀಲ್ ಅವರ ಒಂದು ನೇತೃತ್ವದ ಕಾರ್ಯಕ್ರಮಕ್ಕೆ ನಮ್ಮ ಗೋಡಂಬಿ ಕಾಕ ಬಂದಿದ್ದರು. ಅವತ್ತು ಅವರು ನಮ್ಮ ಮೊದಲ ಭೇಟಿ. ಅದಾದ ನಂತರ ಅವರು ಪಾಪ ನಮಗೆ ಹೋದಾಗೆಲ್ಲ ಹೇಳಿದರು, ಸರ್ ನಿಮ್ಮ ಸಿನಿಮಾದಲ್ಲಿ ನಮಗೆಲ್ಲ ಅವಕಾಶ ಕೊಡಿಸಿ, ನಾವು ಮಾಡೋಣ, ಒಳ್ಳೆ ಕಲಾವಿದರು, ಅವ್ರಿಗೆಲ್ಲ ಜೊತೆ ಮಾತಾಡೋಣ ಅಂತೆಲ್ಲ ಇತ್ತು. ಆದರೆ ಪಾಪ ಗೋಡಂಬಿ ಕಾಕ ಒಂದು ವಾರದಲ್ಲೇ ಮುಂದೆ ಪಾಪ ಅವರು ತೀರು ಹೋದರು. ಅದೇನು ಕಾರಣ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಇವತ್ತು ಗೋಡಂಬಿ ಕಾಕ ನೆನೆಯುವಂಥ ದಿನ. ಯಾಕಂದರೆ ನೋಡಿ, ವಿಷ್ಣು ಸರ್ ಅವರು ಒಂದು ಮಾತು ಹೇಳ್ತಾರೆ, ದೇವರು ಕೆಟ್ಟವ್ರಿಗೆ ಕೈ ಹಿಡಿತಾನೆ ಕೊನೆಯವರೆಗೂ, ಕೊನೆಗೆ ಕೈ ಬಿಡ್ತಾನೆ, ಮತ್ತು ಒಳ್ಳೆಯವರಿಗೆ ಕೊನೆಯವರೆಗೂ ಕೈ ಬಿಡ್ತಾನೆ, ಕೊನೆಗೆ ಕೈ ಹಿಡಿತಾನೆ ಅನ್ನೋ ಒಂದು ಗಾದೆ ಮಾತನ್ನು ಸುಳ್ಳಾಗಲಿಲ್ಲ. ಯಾಕೆ ಅಂತಂದರೆ ನಮ್ಮ ಗೋಡಂಬಿ ಕಾಕ ಅಷ್ಟು ದಿನಗಳ ಕಾಲ ಅವರು ಎಲ್ಲ ಕೆಲಸ ಮಾಡ್ತಾ ಬಂದರು, ಎಲ್ಲೂ ಪ್ರಚಾರಕ್ಕೆ ಇರಲಿಲ್ಲ. ಆದರೆ ಕೊನೆಗಳಿಗೆಯಲ್ಲಿ ಅವರು ಗೋಡಂಬಿ ಕಾಕ ಆಗಿ ಜನಪ್ರಿಯವಾಗಿ ಬಹಳಷ್ಟು ಜನಗಳಿಗೆ ಚಿರಪರಿಚಿತರಾಗಿ, ಅದರಲ್ಲೂ ಕೂಡ ಒಂದು ಯೂಟ್ಯೂಬ್ ಸ್ಟಾರ್ ಅಂತ ಬಿರುದು ಪಡೆದಂಥ ಏಕೈಕ ವ್ಯಕ್ತಿ. ಅದರಲ್ಲೂ ಆ ಒಂದು ಇಳಿ ವಯಸ್ಸಿನಲ್ಲಿ, ಒಂದು 58ನೇ ವಯಸ್ಸಿನಲ್ಲಿ ಒಂದೇ ಒಂದು ಹಲ್ಲಿರೋದ್ರೆ ಅವ್ರಿಗೆ ಆ ಒಂದು ಗೋಡಂಬಿ ಕಾಕ ಒಂದೇ ಒಂದು ಗೋಡಂಬಿ ಥರ ಹಲ್ಲಿತ್ತು. ಆ ಒಂದು ಗೋಡಂಬಿ ಕಾಕ ನಾವೆಲ್ಲ ನೆನೆಯಬೇಕು. ಅವ್ರು ಒಂದಲ್ಲ ಎರಡಲ್ಲ ಸಾಕಷ್ಟು ಬೇರೆ ಬೇರೆ ನಾನಾ ರೀತಿಯ ವಿಡಿಯೋಗಳನ್ನು ಮಾಡಿ ಅವ್ರದ್ದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಕೂಡ ಅವರು ಪ್ರಾರಂಭ ಮಾಡಿದರು. ಹಾಗಾಗಿ ಅವರ ಒಂದು ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ಗೆ ನೀವು ಬನ್ನಿ ಅಂತ ನಮಗೂ ಕೂಡ ಅವರು ಕರೆದಿದ್ರು. ಹಾಗಾಗಿ ಅಂಥ ಒಬ್ಬ ಗೋಡಂಬಿ ಕಾಕ ಇವತ್ತು ನೆನಪು ಮಾತ್ರ. ಆದರೆ ಒಂದು ವಿಷಯ, ಕಲಾವಿದ ಯಾವತ್ತೂ ಸಾಯಲ್ಲ. ಅವನ ಕಲೆ ಇವತ್ತಿನ ಏನು ಲೋಕ ಇದೆ, ಒಂದು ಟಿವಿ ಮಾಧ್ಯಮ ಇರ್ಬೋದು, ಮೊಬೈಲ್ನ ಮಾಧ್ಯಮ ಇರ್ಬೋದು, ಒಂದು ಡಿಜಿಟಲ್ ಮಾಧ್ಯಮ ಇರ್ಬೋದು, ಅದರಲ್ಲಿ ಕಲಾವಿದ ಜೀವಂತ ಇರ್ತಾನೆ ಅನ್ನೋದಕ್ಕೆ ಸಾಕ್ಷಿನೇ ಅವರ ಎಲ್ಲ ಚಿತ್ರಗಳು, ಅವರ ವಿಡಿಯೋಗಳು ಸಾಕ್ಷಿ ಆಗ್ತಾ ಇದ್ದಾವೆ. ಹಾಗಾಗಿ ಇಂಥ ಗೋಡಂಬಿ ಕಾಕ ಮತ್ತೆ ಹುಟ್ಟಿ ಬರಲಿ ಅಂತ ನಮ್ಮ ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ ಹಾಗೂ ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡದಿಂದ ಹಾಗೂ ಜಯ ಕರ್ನಾಟಕ ಸಂಘಟನೆ ಮತ್ತು ಭಾರತ ಭೀಮಸೇನೆ ಒಂದು ಸಂಘಟನೆ, ಅದರೆಲ್ಲರ ಜೊತೆಗೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಅವರಿಗೆ ವಿಶೇಷವಾಗಿ ನಮನಗಳನ್ನು ಸಲ್ಲಿಸುತ್ತಾ ಗೋಡಂಬಿ ಕಾಕ ಮತ್ತೆ ಹುಟ್ಟಿ ಬಾ ಅನ್ನುವ ನಿಟ್ಟಿನಲ್ಲಿ ಅವರ ಕೆಲವೊಂದು ದೃಶ್ಯಗಳನ್ನು ನೋಡ್ಕೊಂಬರೋಣ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.